ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಟಿ.ಎಸ್. ಇಲಿಯಟ್ ಅವರು ಬರೆದಿರ್ತಕ್ಕಂತಹ ದ ಜರ್ನಿ ಆಫ್ ದ ಮೆಜಾಯ್ ಅಂತಕ್ಕಂತಹ ಒಂದು ಪೋಯಮ್ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಈ ಮೆಜಾಯ್ ಅಂತಕ್ಕಂಥವ್ರು ಯಾರಪ್ಪ ಅಂದರೆ ಯೇಸು ಕ್ರಿಸ್ತ ಹುಟ್ಟಿದಂತಹ ಸಂದರ್ಭದಲ್ಲಿ ಅವನನ್ನು ನೋಡಲಿಕ್ಕೆ ಅಂಥೇಳಿ ಹೊರಟಂತಹ ಮೂವರು ಯಾತ್ರಿಗಳು ಆಗಿರ್ತಾರೆ. ಅಂದರೆ ಆ ಯೇಸು ಕ್ರಿಸ್ತನ ದರ್ಶನವನ್ನು ಮಾಡಬೇಕು ಅಂತೇಳಿ ಗಿಫ್ಟನ್ನು ತೆಗೆದುಕೊಂಡು ಅವರು ಹೋಗಿರ್ತಾರೆ. ಸೊ ಅವರು ಆ ಜರ್ನಿ ಮಾಡಬೇಕಾದ್ರೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ರು ಮತ್ತು ಆ ಒಂದು ಪ್ಲೇಸನ್ನು ಯಾವ ರೀತಿಯಾಗಿ ಹೋಗಿ ತಲುಪಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಬನ್ನಿ ಈ ಪೋಯಮನ್ನು ನಾವು ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ, ಇವುಗಳನ್ನು ನೋಡ್ತಾ ಹೋಗಿ. ಫಸ್ಟ್ ಪಾಯಿಂಟ್, ದಿಸ್ poem of 43 lines written by T.S. Eliot in 1927. ಈ ಒಂದು ಪೋಯಮ್ ಸುಮಾರು 43 ಲೈನ್ಗಳನ್ನು ಒಳಗೊಂಡಿದೆ ಮತ್ತು ಇದನ್ನು ಬರೆದಿರ್ತಕ್ಕಂಥವರು ಮೊದಲಿಗೆ ಹೇಳಿದಾಗೆ T.S. ಇಲಿಯಟ್ ಅವರು 1927ರಲ್ಲಿ ಈ ಒಂದು ಪೋಯಮನ್ನು ಬರೆದಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ದಿಸ್ ಈಸ್ ಎ ಡ್ರಾಮ್ಯಾಟಿಕ್ ಮೊನೋಲಾಗ್. ಮೊನೋಲಾಗ್ ಅಂದರೆ ಕೇವಲ ಒಬ್ಬ ವ್ಯಕ್ತಿ ಮಾತನಾಡ್ತಕ್ಕಂಥದ್ದು ಅಂತೇಳಿ. ಸೊ ಈ ಪೋಯಮಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಆ ಒಂದು ಮೆಜಾಯ್ 3 ವ್ಯಕ್ತಿಗಳಿದ್ರಲ್ವ, ಅದರಲ್ಲಿ ಒಬ್ಬ ವ್ಯಕ್ತಿ ಅವರ ಜರ್ನಿಯ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾ ಇದ್ದಾನೆ. Poem that is written from the perspective of one of the 3 wise men. Yes, one of the 3 wise men. ಈ ವೈಸ್ ಮೆನ್ಗಳಲ್ಲಿ ಒಬ್ಬರು ಹೇಳ್ತಕ್ಕಂತಹ ಎಕ್ಸ್ಪೀರಿಯನ್ಸಸ್ಗಳಾಗಿದ್ದಾವೆ. ಆರ್ ಮೆಜಾಯ್ ಹೂ ಟ್ರಾವೆಲ್ ಟು ಬೆತ್ಲೆಹ್ಯಾಮ್ ಟು ವಿಸಿಟ್ ದ ಇನ್ಫಾಂಟ್ ಜೀಸಸ್. ಆ ಯೇಸು ಕ್ರಿಸ್ತ ಹುಟ್ಟಿರ್ತಕ್ಕಂತಹ ಸ್ಥಳ ಯಾವುದಾಗಿ ಆಗಿತ್ತಪ್ಪ ಅಂದರೆ ಬೆತ್ಲೆಹೇಮ್ ಅಂತಕ್ಕಂಥದ್ದು. ಸೊ ಅಲ್ಲಿಗೆ ಇವರು ಜರ್ನಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಹೋಗಿ ಆ ಒಂದು ಇನ್ಫಾಂಟ್ ಅಂದರೆ ಶಿಶುವಾಗಿರ್ತಕ್ಕಂತಹ ಜೀಸಸ್ನನ್ನು ಭೇಟಿಯಾಗಲಿಕ್ಕೆ ಹೊರಡ್ತಾ ಇದ್ದಾರೆ. ದ ಟೈಟಲ್ ಆಫ್ ದ ಪೋಯಮ್ ರೆಫರ್ಸ್ ಟು ಎ ಜರ್ನಿ. ಈ ಒಂದು ಟೈಟಲಲ್ಲೇ ಜರ್ನಿ ಅಂತಕ್ಕಂಥದ್ದಿದೆ. ದಿಸ್ ವರ್ಡ್ ಮೀನ್ಸ್ ಆ್ಯನ್ ಆ್ಯಕ್ಟ್ ಆಫ್ ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಜರ್ನಿ ಅಂದರೆ ಕಾಮನ್ ಆಗಿ ನಮಗೆ ಅರ್ಥ ಆಗೋದೇನಪ್ಪ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಕ್ಕಂಥದ್ದು ಅಲ್ವಾ. ಬಟ್ ಆಲ್ಸೋ ಇನ್ ಎ ಮೆಟಾಫರಿಕಲ್ ಸೆನ್ಸ್, ಅಂದರೆ ಇಲ್ಲಿ ಒಂದು ಕಂಪ್ಯಾರಿಸನನ್ನು ಕೊಡ್ತಾ ಇದ್ದಾರೆ. ದ ಲಾಂಗ್ ಆ್ಯಂಡ್ ಆಫನ್ ಡಿಫಿಕಲ್ಟ್ ಪ್ರಾಸೆಸ್ ಆಫ್ ಪರ್ಸನಲ್ ಚೇಂಜ್ ಆ್ಯಂಡ್ ಡೆವಲಪ್ಮೆಂಟ್. ಇಲ್ಲಿ ಜರ್ನಿ ಅಂದರೆ ಕೇವಲ ಅದೊಂದು ಜರ್ನಿ ಅಲ್ಲ, ಅದೊಂದು ಡಿಫಿಕಲ್ಟ್ ಆಗಿರ್ತಕ್ಕಂತಹ ಒಂದು ಪ್ರಯಾಣ ಆಗಿದೆ. ಪರ್ಸನಲ್ ಚೇಂಜ್ ಅಂದರೆ ನಮ್ಮಲ್ಲಿರ್ತಕ್ಕಂತಹ ವ್ಯಕ್ತಿಗತ ಬದಲಾವಣೆ ಅಂತೇಳಿ ಅರ್ಥ ಮಾಡ್ಕೋಬೋದು. ಮತ್ತು ವ್ಯಕ್ತಿತ್ವದ ಡೆವಲಪ್ಮೆಂಟ್ ಕುರಿತು ನಾವು ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡ್ತೇವೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಹುಟ್ಟಿನಿಂದ ಸಾವಿನವರೆಗೆ ಏನೆಲ್ಲ ಪ್ರಯಾಣ ಮಾಡ್ತಾನೋ ಮತ್ತು ಅವನ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೋ ಅದೆಲ್ಲವನ್ನು ಕೂಡ ಸಿಂಬಾಲಿಕ್ ಆಗಿ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ. ದ ಮೆಜಾಯ್ ರೆಫರ್ಸ್ ಟು ದ 3 ವೈಸ್ ಮೆನ್ ಆಫ್ ದ ಈಸ್ಟ್. ಈ ಒಂದು 3 ವೈಸ್ ಮೆನ್ ಏನಿದ್ರು ಅವರು ಈಸ್ಟ್ಗೆ ಸಂಬಂಧಪಟ್ಟಂಥವ್ರಾಗಿರ್ತಾರೆ. ದೇ ಹರ್ಡ್ ಅಬೌಟ್ ದ ಬರ್ತ್ ಆಫ್ ಕ್ರಿಸ್ಟ್. ದೇ ವಾಂಟೆಡ್ ಟು ಪೇ ದೇ ರೆಸ್ಪೆಕ್ಟ್ ಟು ದ ನ್ಯೂ ಬಾರ್ನ್ ಕ್ರಿಸ್ಟ್. ಒಂದು ಯೇಸು ಕ್ರಿಸ್ತ ಹುಟ್ಟಿರ್ತಕ್ಕಂಥದ್ದು ಗೊತ್ತಾದ ತಕ್ಷಣವೇ ಒಂದು ರೆಸ್ಪೆಕ್ಟನ್ನು ಸಲ್ಲಿಸಲಿಕ್ಕೆ, ಅಭಿನಂದನೆ ಸಲ್ಲಿಸಲಿಕ್ಕೆ ಅಥವಾ ದರ್ಶನ ಮಾಡಲಿಕ್ಕೆ ಅವರು ಹೊರಡ್ತಾ ಇದ್ದಾರೆ. ಡ್ಯೂರಿಂಗ್ ದ ಜರ್ನಿ ಆಫ್ ದ ಮೆಜಾಯ್ ದೇ ಹ್ಯಾಡ್ ಟು ಫೇಸ್ ಡಿಫಿಕಲ್ಟೀಸ್ ವಿಚ್ ಆರ್ ನರೇಟೆಡ್ ಬೈ ಒನ್ ಆಫ್ ದ ಮೆಜಾಯ್. ಆ ಒಂದು ಡಿಫಿಕಲ್ಟೀಸನ್ನು ಏನು ಫೇಸ್ ಮಾಡಿದ್ರೋ ಅವುಗಳನ್ನು ಇಲ್ಲಿ ಒಬ್ಬ ಮೆಜಾಯ್ ನಮಗೆ ಹೇಳ್ತಾ ಹೋಗ್ತಾರೆ ಈ ಒಂದು ಪೋಯಮಲ್ಲಿ. ದ ಜರ್ನಿ ಸ್ಟ್ಯಾಂಡ್ಸ್ ಫಾರ್ ಸ್ಪಿರಿಚುವಲ್ ಕ್ವೆಸ್ಟ್ ಆ್ಯಂಡ್ ದ ಬರ್ತ್ ಇನ್ ಟು ಎ ನ್ಯೂ ಫೇತ್. ಸ್ಪಿರಿಚುವಲ್ ಕ್ವೆಸ್ಟ್ ಅಂದರೆ ಒಂದು ಧಾರ್ಮಿಕವಾಗಿರ್ತಕ್ಕಂತಹ ನಂಬಿಕೆಗಳನ್ನು ಹುಡುಕ್ತಕ್ಕಂಥದ್ದು, ಒಂದು ಧರ್ಮವನ್ನು ಹುಡುಕಿ ಹೋಗ್ತಕ್ಕಂಥದ್ದು, ಮೌಲ್ಯಗಳನ್ನು ಅರಸುತ್ತಾ ಹೋಗ್ತಕ್ಕಂಥದ್ದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತೇವೆ. ಬರ್ತ್ ಇನ್ ಟು ಎ ನ್ಯೂ ಫೇತ್. ಕೇವಲ ಇಲ್ಲಿ ಯೇಸು ಕ್ರಿಸ್ತ ಹುಟ್ಟಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಜನನ ಅದಾಗಿರೋದಿಲ್ಲ, ಅದೊಂದು ಹೊಸ ನಂಬಿಕೆಗಳ ಬರ್ತ್ ಆಗಿರುತ್ತೆ ಅಥವಾ ಹುಟ್ಟು ಆಗಿರುತ್ತೆ ಅನ್ನೋದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. The difficulties are symbolic of the hurdles that lie in the way of the progress of pilgrims. ಒಬ್ಬ ವ್ಯಕ್ತಿ ದರ್ಶನವನ್ನು ಮಾಡಬೇಕು ಅಂತೇಳಿ ಏನು ತೀರ್ಥಯಾತ್ರೆಗೆ ಹೊರಡ್ತಾ ಇದ್ದಾನೋ ಅಥವಾ ಯೇಸು ಕ್ರಿಸ್ತನನ್ನು ನೋಡಲಿಕ್ಕೆ ಹೊರಟಿದ್ದಾರೋ ಅವರು, ಅದೊಂದು ಸರಳವಾಗಿರ್ತಕ್ಕಂತಹ ಹಾದಿ ಆಗಿರೋದಿಲ್ಲ, ಅದು ತುಂಬಾ ಕಠಿಣ ಹಾದಿ ಆಗಿರುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ ಹುಟ್ಟಿನಿಂದ ಸಾವಿನವರೆಗೆ ನಾವು ಸಾಗಬೇಕಾದ್ರೆ ಅನೇಕ ಸಮಸ್ಯೆಗಳು ಬರ್ತವೆ, ಅವೆಲ್ಲವನ್ನು ನಾವು ಎದುರಿಸ್ತಾನೆ ಹೋಗಬೇಕಾಗುತ್ತೆ. ಈಗ ಈ ಒಂದು ಪೋಯಮ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ಲೈನ್ಸ್ 1 to 20 ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ. ದೇ ಹ್ಯಾಡ್ ಟು ಗೋ ಥ್ರೂ ಅ ವೆರಿ ಅನ್ಪ್ಲೀಸೆಂಟ್ ಆ್ಯಂಡ್ ಕೋಲ್ಡ್ ಜರ್ನಿ. ದೇ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಆ 3 ಮೆಜೈಗಳೇನಿದ್ರಲ್ವ ಅವರು ಅಂತೇಳಿ. ಸೊ ಅವರು ಒಂದು ಅನ್ಪ್ಲೀಸೆಂಟ್ ಅಂದರೆ ಅಸಂತೋಷಕರವಾಗಿರ್ತಕ್ಕಂತಹ, ಕೋಲ್ಡ್ ಅಂದರೆ ತುಂಬ ಶೀತದಿಂದ ಕೂಡಿರ್ತಕ್ಕಂತಹ ಸ್ಥಳದಲ್ಲಿ ಅವರು ಜರ್ನಿ ಮಾಡ್ತಾ ಹೋಗಬೇಕಾಗಿರುತ್ತೆ. ಇಟ್ ವಾಸ್ ದ ವರ್ಸ್ಟ್ ಟೈಮ್ ಆಫ್ ದ ಇಯರ್ ಫಾರ್ ಅಂಡರ್ಟೇಕಿಂಗ್ ಸಚ್ ಎ ಆರ್ಡಸ್ ಜರ್ನಿ. ಆರ್ಡಸ್ ಜರ್ನಿ ಅಂದರೆ ಡಿಫಿಕಲ್ಟ್ ಅಥವಾ ತೊಂದರೆಯಿಂದ ಕೂಡಿರ್ತಕ್ಕಂತಹ ಜರ್ನಿ. ಅವರು ತೆಗೆದುಕೊಂಡಿರ್ತಕ್ಕಂತಹ ಟೈಮ್ ಏನಿತ್ತೋ ಅದು ತುಂಬಾ ವರ್ಸ್ಟ್ ಟೈಮ್, ಕೆಟ್ಟ ಸಮಯವನ್ನೇ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಪರಿಸ್ಥಿತಿ ಚೆನ್ನಾಗಿರಲಿಲ್ಲ.
ದ ರೋಡ್ಸ್ ವರ್ ಅನ್ಈವನ್ ಆ್ಯಂಡ್ ಫುಲ್ ಆಫ್ ಹೋಲ್ಸ್. ಎಸ್, ಆ ರೋಡ್ಗಳು ಅನ್ಈವನ್ ಅಂದರೆ ನೇರ ದಾರಿಗಳು ಅವಾಗಿರಲಿಲ್ಲ, ಅದ್ರ ಜೊತೆಗೆ ಫುಲ್ ಆಫ್ ಹೋಲ್ಸ್ ಅಂದರೆ ಆ ರಸ್ತೆಗಳು ಸರಿಯಾಗಿರಲಿಲ್ಲ, ಅಲ್ಲಲ್ಲಿ ಗುಂಡಿಗಳು ಬಿದ್ದು ಹೋಗಿರ್ತವೆ. ದ ವೆದರ್ ವಾಸ್ ಚಿಲ್ಲಿ ಅಂದರೆ ತುಂಬಾ ಕೋಲ್ಡ್ ಆಗಿರ್ತಕ್ಕಂಥದ್ದು. ಇಟ್ ವಾಸ್ ದ ವರ್ಸ್ಟ್ ಪಾರ್ಟ್ ಆಫ್ ದ ವಿಂಟರ್ ಸೀಸನ್. ಎಸ್, ಆ ವಿಂಟರ್ ಸೀಸನ್ ಅಂದರೆ ಏನು ಚಳಿಯಿಂದ ಕೂಡಿರುತ್ತೋ ಅದರಲ್ಲೇ ಮಿಡಲ್ ಆಫ್ ದ ವಿಂಟರ್ ಅಂತಲೇ ನಾವು ಹೇಳ್ಬೋದು. ಅಂದರೆ ಅಪಾರ ಪ್ರಮಾಣದ ಶೀತದ ವಾತಾವರಣ ಅಲ್ಲಿ ಇರುತ್ತೆ. ದ ಕ್ಯಾಮಲ್ಸ್ ಆನ್ ವಿಚ್ ದ ರೋಡ್ ವರ್ ಫೀಲಿಂಗ್ ಮಿಸರೇಬಲ್. ಮತ್ತೊಂದು ತೊಂದರೆ ಏನಪ್ಪ ಅಂದರೆ ಅವರೇನು ಪ್ರಯಾಣವನ್ನು ಮಾಡ್ತಾಯಿದ್ರು ಆ ಒಂದು ಒಂಟೆಗಳು ತುಂಬಾ ಫೀಲಿಂಗ್ ಮಿಸರೇಬಲ್, ತುಂಬ ನೋವನ್ನು ಅವು ಅನುಭವಿಸ್ತಾ ಇದ್ದಾವೆ. ಯಾಕೆಂದರೆ ಅಂತಹ ವಾತಾವರಣದಲ್ಲಿ ಇವರನ್ನೆಲ್ಲ ಹೊತ್ತುಕೊಂಡು ಅವು ಮುಂದೆ ಸಾಗಬೇಕಾಗಿದೆ. ದೇರ್ ಫೀಟ್ ವರ್ ಫುಲ್ ಆಫ್ ಸೋರ್ಸ್. ಎಸ್, ಕಾಲುಗಳು ಗಾಯ ಅಥವಾ ಹುಣ್ಣು ಆಗಿಬಿಟ್ಟಿದ್ದಾವೆ. ದೇ ವರ್ ರಿಲಕ್ಟೆಂಟ್ ಟು ಗೋ ಅಹೆಡ್. ಎಸ್, ಆ ಒಂದು ಒಂಟೆಗಳು ಮುಂದೆ ಹೋಗಲಿಕ್ಕೆ ರಿಲಕ್ಟೆಂಟ್ ಅಂದರೆ ಹಿಂಜರಿತಾ ಇವೆ, ಮುಂದೆ ಸಾಗಲಿಕ್ಕೆ ಅವು ಇಷ್ಟಪಡ್ತಾ ಇಲ್ಲ. ದೇ ಲೇ ಡೌನ್ ಆನ್ ದ ಗ್ರೌಂಡ್ ಫುಲ್ ಆಫ್ ಸ್ನೋ. ಎಸ್, ಹಾಗೆ ಮುಂದೆ ಹೋಗಲಾರ್ದೆ ಅವು ಏನು ಮಾಡ್ತಾ ಇದ್ವು ಅಂದರೆ ಆಗಾಗ ಆ ಒಂದು ಸ್ನೋ ಏನು ತುಂಬಿತ್ತೋ ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಫುಲ್ ಆಫ್ ಸ್ನೋವನ್ನು, ಅಂತಹ ಸ್ನೋ ಮೇಲೆ ಇದ್ದಕ್ಕಿದ್ದಾಗೆ ಮಲಗಿಬಿಡ್ತಾ ಇದ್ವು. ಇನ್ನು ನೆಕ್ಸ್ಟ್ ಮತ್ತೊಂದು ತೊಂದರೆ ಏನು ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ನೋಡ್ತೇವೆ ನಾವು. ಸಮ್ಟೈಮ್ಸ್ ದೇ ಫೆಲ್ಟ್ ಸಾರಿ ಫಾರ್ ಹ್ಯಾವಿಂಗ್ ಅಂಡರ್ಟೇಕನ್ ದಿಸ್ ಅಡ್ವೆಂಚರ್. ಎಸ್ ನೋಡಿ, ಅವ್ರು ಏನು ಅಂದ್ಕೊಳ್ತಾರೆ, ನಾವು ಯಾಕಾದರೂ ಈ ಜರ್ನಿಯನ್ನು ತೆಗೆದುಕೊಂಡ್ವು ಅಂಥೇಳಿ ಅಂದ್ಕೊಳ್ತಾ ಇದ್ದಾರೆ. They thought they could have undertaken a pleasant journey to the places of entertainment. Palaces of entertainment. ಎಸ್, ನಾವು ಈ ಒಂದು ಕಷ್ಟದ ಪ್ರಯಾಣವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕಿಂತ ಯಾವುದಾದ್ರೂ ಒಂದು ಒಳ್ಳೆಯ ಪ್ಯಾಲೇಸ್ ಅಂದರೆ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಒಂದು ಅರಮನೆಗಳೇನಿರ್ತವೋ ಅಲ್ಲಿಗೆ ಹೋಗಬೇಕಾಗಿತ್ತು. ಇದರಿಂದ ನಾವು ಖುಷಿ ಇರ್ಬೋದಾಗಿತ್ತು. ಆರ್ ಇನ್ ದ ವ್ಯಾಲೀಸ್ ವೇರ್ ಬ್ಯೂಟಿಫುಲ್ ಗರ್ಲ್ಸ್ ವುಡ್ ಹ್ಯಾವ್ ಸರ್ವ್ಡ್ ಅಸ್ ಐಸ್ಡ್ ಡ್ರಿಂಕ್ಸ್. ಅಥವಾ ನಾವು ಒಂದು ಕಣಿವೆಯಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಆ ರೀತಿ ಕಣಿವೆಗಳಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಗರ್ಲ್ಸ್ಗಳು ನಮಗೆ ಐಸ್ಡ್ ಡ್ರಿಂಕ್ಸ್ ಅಥವಾ ಶರಬತ್ತನ್ನು ಕೊಡ್ತಾ ಇದ್ರು. ನಾವು ತಂಪಾಗಿರ್ತಕ್ಕಂಥ ಒಂದು ಪ್ರಯಾಣವನ್ನು ಮಾಡಬಹುದಾಗಿತ್ತು ಅಂತೇಳಿ ಇವರು ಅಂದ್ಕೊಳ್ತಾರೆ. ನೆಕ್ಸ್ಟ್ ಪಾಯಿಂಟ್ಸ್. ಅನದರ್ ಸೋರ್ಸ್ ಆಫ್ ಟ್ರಬಲ್ ವಾಸ್ ದ ಕ್ಯಾಮಲ್ ಡ್ರೈವರ್ಸ್. ಎಸ್, ಬರೀ ಕ್ಯಾಮಲ್ ಅಷ್ಟೇ ಸಮಸ್ಯೆ ಅಲ್ಲ, ಆ ಕ್ಯಾಮಲನ್ನು ಮುನ್ನಡೆಸ್ತಕ್ಕಂತಹ ಡ್ರೈವರ್ಗಳೇನಿರ್ತಾರೋ ಅಥವಾ ಆ ಕ್ಯಾಮಲ್ನ ಮಾಲೀಕರೇನಿರ್ತಾರೋ ಅವರು ಕೂಡ ಇಲ್ಲಿ ಒಂದು ಟ್ರಬಲನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹೂ ವರ್ ಗ್ರಂಬ್ಲಿಂಗ್ ಅಂದರೆ ಗೊಣಗೋದು ಅಂತೇಳಿ, ಅಂದರೆ ಮನಸ್ಸಲ್ಲೇ ಬೈಕೊಳ್ಳೋದು. ಆನ್ ಅಕೌಂಟ್ ಆಫ್ ಹಾರ್ಡ್ಶಿಪ್ಸ್ ಆಫ್ ದ ಜರ್ನಿ. ಈ ಒಂದು ಡಿಫಿಕಲ್ಟ್ ಆಗಿರ್ತಕ್ಕಂತಹ ಜರ್ನಿಯಿಂದಾಗಿ ಅವರು ಬೈಕೊಳ್ತಾ ಇದ್ದಾರೆ ಈ ಮೆಜೈಸನ್ನು. ದೇ ಫೆಲ್ಟ್ ಲೈಕ್ ರನ್ನಿಂಗ್ ಅವೇ. ಎಸ್, ಇಲ್ಲಿಂದ ಬಿಟ್ಟು ನಾವು ಓಡಿ ಹೋಗಿಬಿಡಬೇಕು ಇವರನ್ನು ಬಿಟ್ಟು ಅಂತೇಳಿ ಕೂಡ ಆ ಒಂದು ಕ್ಯಾಮಲ್ ಡ್ರೈವರ್ಸ್ ಅಂದ್ಕೊಳ್ತಾ ಇದ್ದಾರೆ. ಬಿಕಾಸ್ ದೇ ವಾಂಟೆಡ್ ದೇರ್ ವುಮೆನ್ ಆ್ಯಂಡ್ ವೈನ್. ಎಸ್, ಅವರಿಗೆ ತಮ್ಮ ಹೆಂಡತಿಯರ ನೆನಪಾಗ್ತಾ ಇದ್ದಾರೆ, ಅದ್ರ ಜೊತೆಗೆ ಅವರೇನು ಡೈಲಿ ಕುಡಿತಾ ಇದ್ರು ವೈನ್ ಅದು ನೆನಪಾಗ್ತಾ ಇದೆ. ಇಲ್ಲಿ ಅದು ಯಾವುದೂ ಕೂಡ ಅವರಿಗೆ ಸಿಗ್ತಾ ಇಲ್ಲ, ಹಾಗಾಗಿ ಇಲ್ಲಿಂದ ಬಿಟ್ಟು ಓಡಿ ಹೋಗಿಬಿಡಬೇಕು ಅಂತೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ. ಎನದರ್ ಡಿಫಿಕಲ್ಟಿ ವಾಸ್ ದ ಆಬ್ಸೆನ್ಸ್ ಆಫ್ ವಾರ್ಮ್ ಫೈರ್ ಎಟ್ ನೈಟ್. ಮತ್ತೊಂದು ಡಿಫಿಕಲ್ಟಿ ಯಾವುದಪ್ಪ ಅಂದರೆ ರಾತ್ರಿಯ ಸಮಯದಲ್ಲಿ ಒಂದು ಚಳಿಯನ್ನು ಹೋಗಲಾಡಿಸ್ಲಿಕ್ಕೆ ಅವರು ಒಂದು ವಾರ್ಮ್ ಫೈರನ್ನು ಹಾಕ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿಯು ಅಲ್ಲಿ ಇರಲಿಲ್ಲ. ಆ್ಯಂಡ್ ದ ಸ್ಕ್ಯಾರ್ಸಿಟಿ ಆಫ್ ಸೂಟಬಲ್ ಪ್ಲೇಸಸ್ ಆಫ್ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸೇಷನ್. ಎಸ್, ಆ ಒಂದು ಫೈರ್ ಕೂಡ ಇಲ್ಲ, ಅದ್ರ ಜೊತೆಗೆ ಅವರು ರಾತ್ರಿ ಟೈಮಲ್ಲಿ ಉಳ್ಕೊಳ್ಳಿಕ್ಕೆ ಒಂದು ಸೂಟೇಬಲ್ ಆಗಿರ್ತಕ್ಕಂತಹ ಸ್ಥಳಗಳು ಕೂಡ ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ರೆಸ್ಟ್ ಮಾಡೋಣ, ರಿಲ್ಯಾಕ್ಸ್ ಆಗಿ ಹೋಗೋಣ ಅನ್ನಲಿಕ್ಕೆ ಒಳ್ಳೆಯ ಪ್ಲೇಸ್ಗಳು ಕೂಡ ಅಲ್ಲಿ ಸಿಗ್ತಾ ಇರಲಿಲ್ಲ. ಮೋರೆವರ್ ದ ಸಿಟೀಸ್ ಸಿಚುವೇಟೆಡ್ ಆನ್ ದ ವೇ ವರ್ ನಾಟ್ ಕಾರ್ಡಿಯಲ್. ಎಸ್, ಆ ಒಂದು ಸಿಟಿಗಳು, ಪಟ್ಟಣಗಳು ಅಂದರೆ ಇವರೇನು ಪ್ರಯಾಣ ಮಾಡ್ತಾ ಇರ್ತಕ್ಕಂತಹ ಹಾದಿಯಲ್ಲಿ ಬರ್ತಕ್ಕಂತಹ ನಗರಗಳೇನಿದ್ವೋ ಅವು ಉತ್ತಮವಾಗಿರಲಿಲ್ಲ. ಅಂದರೆ ಅಲ್ಲಿಯ ಜನಗಳು ತುಂಬ ಪ್ರೀತಿಯಿಂದ ಇವರನ್ನು ನೋಡ್ಕೊಳ್ತಾ ಇರಲಿಲ್ಲ. ದ ಪೀಪಲ್ ವರ್ ವೆರಿ ಅನ್ಫ್ರೆಂಡ್ಲಿ. ಎಸ್, ಅವರು ಸ್ನೇಹಜೀವಿಗಳು ಆಗಿರಲಿಲ್ಲ, ಇವರಿಗೆ ಒಂದು ಒಳ್ಳೆಯ ಆಗಮನವನ್ನು ಅವರು ಕೊಡಲೇ ಇಲ್ಲ. ದ ವಿಲೇಜಸ್ ವಿ ಹ್ಯಾಡ್ ಟು ಪಾಸ್ ಥ್ರೂ ವರ್ ಡರ್ಟಿ ಆ್ಯಂಡ್ ಪೀಪಲ್ ಚಾರ್ಜ್ಡ್ ಹೈ ಪ್ರೈಸಸ್ ಫಾರ್ ದ ಫುಡ್ ಸ್ಟಫ್ಸ್ ಆ್ಯಂಡ್ ಸರ್ವಿಸಸ್ ದೇ ಸಪ್ಲೈಡ್. ಎಸ್ ನೋಡಿ, ದ ವಿಲೇಜಸ್ ವಿ ಹ್ಯಾಡ್ ಅಂತೇಳಿ ಹೇಳ್ತಾ ಇದ್ದಾನೆ ನಮ್ಮ ಮೆಜೆ. ಅಂದರೆ ಇವರೇನು ವಿಲೇಜ್ಗಳಲ್ಲಿ ಹೋಗ್ತಾ ಇದ್ರು ಆ ಹಳ್ಳಿಗಳು ಹೇಗಿದ್ದವಪ್ಪ ಅಂದರೆ ತುಂಬಾ ಡರ್ಟಿ ಗಲೀಜಾಗಿರ್ತವೆ. ಮತ್ತು ಪೀಪಲ್ ಚಾರ್ಜ್ಡ್ ಹೈ ಪ್ರೈಸಸ್. ಏನಾದರೂ ಇವರು ವಸ್ತುಗಳನ್ನು ಕೊಂಡ್ಕೊಳ್ಬೇಕಪ್ಪ ಅಂದರೆ ಅವರು ಕಡಿಮೆ ರೇಟ್ಗೆ ಆ ವಸ್ತುಗಳನ್ನು ಕೊಡ್ತಾ ಇರಲಿಲ್ಲ, ಅದರ ಬದಲಾಗಿ ತುಂಬಾ ದುಬಾರಿ ಆಗಿದ್ವು. ಅಪಾರ ಪ್ರಮಾಣದಲ್ಲಿ ಹಣವನ್ನು ಅವರು ಕೇಳ್ತಾ ಇದ್ರು ಇವರ ಒಂದು ಊಟಕ್ಕೆ ಮತ್ತು ಬೇರೆ ಬೇರೆ ವಸ್ತುಗಳನ್ನು ಪರ್ಚೇಸ್ ಮಾಡ್ತಾ ಇರಬೇಕಾದ್ರೆ. ನೆಕ್ಸ್ಟ್ ಪಾಯಿಂಟ್. ವೆನ್ ದೇ ಹರ್ಡ್ ಅವರ್ ಡೆಸ್ಟಿನೇಷನ್ ದೇ ಡಿಸೈಡೆಡ್ ಟು ಟ್ರಾವೆಲ್ ಆಲ್ ನೈಟ್. ಎಸ್, ಅವರಿಗೆ ತಮ್ಮ ಒಂದು ಪ್ಲೇಸ್ ಅಂದರೆ ನಮ್ಮ ಮೆಜೆಗಳು ಏನು ಪ್ರಯಾಣ ಮಾಡ್ತಾಯಿದ್ರು ಅವರ ಗುರಿ ಹತ್ತಿರ ಬಂದಿದೆ ಅಥವಾ ಅವರೇನು ತಲುಪಬೇಕಾದಂತಹ ಡೆಸ್ಟಿನೇಷನ್ ಹತ್ತಿರ ಬಂದಿದೆ ಅಂತ ಗೊತ್ತಾಗುತ್ತೋ ಅವರು ರಾತ್ರಿಯೂ ಕೂಡ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೆ. ಅಂದರೆ ರೆಸ್ಟನ್ನು ಕೂಡ ಅವರು ಈಗ ಮಾಡ್ತಾ ಇಲ್ಲ.
ವಿ ಹರ್ಡ್ ವಾಯ್ಸಸ್ ಟೆಲ್ಲಿಂಗ್ ಅಸ್ ದ್ಯಾಟ್ ಅವರ್ ಜರ್ನಿ ವಾಸ್ ಎ ಗ್ರೇಟ್ ಸ್ಟುಪಿಡಿಟಿ ಆನ್ ಅವರ್ ಪಾರ್ಟ್. ಎಸ್, ಇವರನ್ನು ನೋಡಿರ್ತಕ್ಕಂತಹ ಜನಗಳು ಒಂದು ಮಾತನ್ನು ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು ಅಂದರೆ ಗ್ರೇಟ್ ಸ್ಟುಪಿಡಿಟಿ, ನೀವು ಮಾಡ್ತಕ್ಕಂತಹ ಕೆಲಸ ಏನಿದೆನೋ ಆ ಒಂದು ಇನ್ಫಾಂಟ್ ಕ್ರಿಸ್ಟನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀರೋ ಇದೊಂದು ಮೂರ್ಖತನದ ಕೆಲಸ ಆಗಿದೆ ಅಂಥೇಳಿ ಅವರೆಲ್ಲ ಇವರನ್ನು ನೋಡಿ ಆಡ್ಕೊಳ್ತಾ ಇದ್ರು, ನಗ್ತಾ ಇದ್ರು. ಇನ್ನು ಲೈನ್ಸ್ 20 to 31 ನೋಡಿ. ಅರ್ಲಿ ಮಾರ್ನಿಂಗ್ ದೆ ರೀಚ್ಡ್ ಎ ವ್ಯಾಲಿ ವಿತ್ ಎ ಮೈಲ್ಡ್ ಕ್ಲೈಮೇಟ್. ಎಸ್, ಒಂದು ಸಾರಿ ಇವರು ಕೊನೆಗೂ ಕೂಡ ಒಂದು ಪ್ಲೇಸನ್ನು, ಅಂದರೆ ಅವ್ರು ಏನು ತಲುಪಬೇಕಾಗಿತ್ತು ಆ ಪ್ಲೇಸನ್ನು ತಲುಪ್ತಾ ಇದ್ದಾರೆ. ಅಲ್ಲಿ ಮೈಲ್ಡ್ ಕ್ಲೈಮೇಟ್ ಅಂದರೆ ಇಷ್ಟೊತ್ತು ಏನು ಪ್ರಯಾಣ ಮಾಡಬೇಕಾದ್ರೆ ಡಿಫಿಕಲ್ಟಿ ಇತ್ತೋ ಆ ರೀತಿಯಾಗಿರ್ತಕ್ಕಂತಹ ಡಿಫಿಕಲ್ಟಿಯನ್ನು ಅವರು ಇಲ್ಲಿ ಫೇಸ್ ಮಾಡ್ತಾ ಇಲ್ಲ. ಹಿತಕರವಾಗಿರ್ತಕ್ಕಂತಹ ಒಂದು ವ್ಯಾಲಿ ಅದಾಗಿರುತ್ತೆ. ಇಟ್ ವಾಸ್ ವೆಟ್ ಬಿಲೋ ದ ಸ್ನೋ. ವೆಟ್ ಅಂದರೆ ಒಣಗೋಗಿರ್ತಕ್ಕಂಥದ್ದು. ಇಷ್ಟೊತ್ತು ಕೋಲ್ಡಲ್ಲಿ ಬಂದಿದ್ದಾರೆ, ಈಗ ಸ್ವಲ್ಪ ಅವ್ರಿಗೆ ಹಿತಕರವಾಗಿರ್ತಕ್ಕಂತಹ ವಾತಾವರಣ ಸಿಗ್ತಾ ಇದೆ. ಆ್ಯಂಡ್ ದೆರ್ ವಾಸ್ ಎ ಲಾಟ್ ಆಫ್ ವೆಜಿಟೇಷನ್. ಎಸ್, ಅಲ್ಲಿ ಸಸ್ಯಗಳು ಕೂಡ ಕಾಣ್ತಾ ಇದ್ದಾವೆ, ಅಪಾರ ಪ್ರಮಾಣದಲ್ಲಿ ಅರಣ್ಯ ಕೂಡ ಅಥವಾ ಗಿಡ ಮರಗಳು ಅವ್ರಿಗೆ ಕಾಣಿಸ್ತಾ ಇದ್ದಾವೆ. ದೇರ್ ವಾಸ್ ಎ ರನ್ನಿಂಗ್ ಸ್ಟ್ರೀಮ್. ಎಸ್, ಒಂದು ತೊರೆ ಹರಿತಾ ಇತ್ತು. ಆ್ಯಂಡ್ ವಾಟರ್ ಮಿಲ್ ಬಿಸೈಡ್. ಆ ಒಂದು ತೊರೆಯ ಹತ್ರ ಒಂದು ವಾಟರ್ ಮಿಲ್ ಅಂದರೆ ಏನು ನಾವು ಪವರನ್ನು ಉತ್ಪಾದನೆ ಮಾಡಲಿಕ್ಕೆ ಬಳಸ್ತೇವಲ್ವ ಈಗ ಆಧುನಿಕ ಕಾಲದಲ್ಲಿ, ಆಗಲೂ ಕೂಡ ಈ ಒಂದು ವಾಟರ್ ಮಿಲ್ಗಳು ಇದ್ವು. ಆ ರೀತಿ ಇರ್ತಕ್ಕಂಥ ಒಂದು ವಾಟರ್ ಮಿಲ್ಲನ್ನು ಕೂಡ ಇವರು ನೋಡ್ತಾ ಇದ್ದಾರೆ. ದ ಸೌಂಡ್ ಆಫ್ ವಿಚ್ ಡಿಸ್ಟರ್ಬ್ ದ ಸ್ಟಿಲ್ನೆಸ್ ಆಫ್ ದ ನೈಟ್. ಎಸ್, ಆ ಒಂದು ವಾಟರ್ ಮಿಲ್ ಸೌಂಡ್ ಮಾಡ್ತಾ ಇತ್ತು ಆ ಒಂದು ರಾತ್ರಿಯಲ್ಲಿ, ಅದು ಡಿಸ್ಟರ್ಬ್ ಮಾಡ್ತಾ ಇತ್ತು. ದೇರ್ ವರ್ 3 trees ಇನ್ ದ ಡಿಸ್ಟನ್ಸ್. ದೂರದಲ್ಲಿ 3 ಮರಗಳು ಕಾಣಿಸ್ತಾ ಇದ್ದಾವೆ. ಆ್ಯಂಡ್ ಅನ್ ಓಲ್ಡ್ ವೈಟ್ ಹಾರ್ಸ್ ಗ್ಯಾಲೋಪ್ಡ್ ಇನ್ ದ ಮೀಡೋಸ್. ಅಲ್ಲಿರ್ತಕ್ಕಂತಹ ಮೀಡೋಸ್ ಅಂದರೆ ಹುಲ್ಲು ಬೆಳೆದಿರುತ್ತೆ, ಆ ಮೀಡೋಸ್ ಮೇಲೆ ಒಂದು ಕುದುರೆ, ಬಿಳಿ ಕುದುರೆ ಓಡಿ ಹೋಗ್ತಾ ಇದೆ. ಗ್ಯಾಲೋಪ್ ಅಂದರೆ ಓಡ್ತಾ ಇರೋದು ಅಂತೇಳಿ. ನೆಕ್ಸ್ಟ್ ಪಾಯಿಂಟ್. ದೆನ್ ದೆ ಕೇಮ್ ಟು ದ ಟ್ಯಾವರ್ನ್ ದ ಡೋರ್ ಆಫ್ ವಿಚ್ ವಾಸ್ ಕವರ್ಡ್ ವಿತ್ ವೈನ್ ಲೀವ್ಸ್. ಎಸ್, ಅಲ್ಲೊಂದು ಟ್ಯಾವರ್ನ್ ಅಂದರೆ ವೈನನ್ನು ಉತ್ಪಾದನೆ ಮಾಡ್ತಕ್ಕಂತಹ ಮತ್ತು ಸೆಲ್ ಮಾಡ್ತಕ್ಕಂಥ ಒಂದು ಸ್ಥಳ ಟ್ಯಾವರ್ನ್ ಆಗಿರುತ್ತೆ. ಸೊ ಅಂತಹ ಸ್ಥಳಕ್ಕೆ ಅವರು ಬರ್ತಾ ಇದ್ದಾರೆ ಮತ್ತು ಅದರ ಡೋರನ್ನು ಕಂಪ್ಲೀಟಾಗಿ ಈ ವೈನ್ ಲೀವ್ಸ್ ಅಂದರೆ ಏನು ಮದ್ಯವನ್ನು ತಯಾರಿಸಲಿಕ್ಕೆ ಬಳಸ್ತಕ್ಕಂತಹ ಸಸ್ಯಗಳಿದ್ವು ಅಥವಾ ಗ್ರೇಪ್ಸ್ ಅಂತ ನಾವು ಕರಿತೇವಲ್ವ, ದ್ರಾಕ್ಷಿ, ಅದರ ಎಲೆಗಳಿಂದ ಆ ಒಂದು ಡೋರನ್ನು ಕ್ಲೋಸ್ ಮಾಡಲಾಗಿರುತ್ತೆ. ದೇ ಸಾ 6 hands ಅಟ್ ಆನ್ ಓಪನ್ ಡೋರ್ ಗ್ಯಾಂಬ್ಲಿಂಗ್ ಫಾರ್ ಪೀಸಸ್ ಆಫ್ ಸಿಲ್ವರ್. ಹಾಗೆ ಮುಂದೆ ಸಾಕ್ತಾ ಅವರು ಮತ್ತೊಂದು ಅಂಶವನ್ನು ನೋಡ್ತಾ ಇದ್ದಾರೆ. ಅಂದರೆ 6 ಕೈಗಳು ಅಂದರೆ 6 ಜನಗಳು ಏನು ಮಾಡ್ತಾ ಇದ್ದಾರೆ, ಗ್ಯಾಂಬ್ಲಿಂಗನ್ನು ಆಡ್ತಾ ಇದ್ದಾರೆ, ಜೂಜಾಟವನ್ನು ಆಡ್ತಾ ಇದ್ದಾರೆ. ದೇ ಸಾ ದ ಫೀಟ್ ಆಫ್ ಡ್ರಂಕನ್ ಮೆನ್ ಕಿಕ್ಕಿಂಗ್ ದ ಎಂಟಿ ವೈನ್ ಸ್ಕಿನ್ಸ್. ಅಂದರೆ ಕುಡುಕರಿದ್ದಾರೆ, ಅಲ್ಲಿ ಕುಡಿದು ಆ ಒಂದು ವೈನ್ ಸ್ಕಿನ್ಸ್ ಅಂದರೆ ವೈನನ್ನು ಶೇಖರಣೆ ಮಾಡಲಿಕ್ಕೆ ಚರ್ಮದಿಂದ ಒಂದು ಪಾಕೆಟ್ ರೀತಿಯಲ್ಲಿ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು. ಸೊ ಅವರು ಕುಡಿದ್ಬಿಟ್ಟು ಆ ಒಂದು ವೈನ್ ಸ್ಕಿನ್ಸನ್ನು ಕೆಳಗಡೆ ಹಾಕಿ ಅದನ್ನು ಒದಿತಾ ಇದ್ದಾರೆ. ಸೊ ನೋಡಿ, ಆ ಒಂದು ಇಡೀ ಪ್ಲೇಸನ್ನು ನೋಡಿದಾಗ ವಿಚಿತ್ರ ಅನಿಸುತ್ತೆ. ಅವ್ರು ಆಲ್ರೆಡಿ ಆ ಒಂದು ಯೇಸು ಕ್ರಿಸ್ತ ಹುಟ್ಟಿರ್ತಕ್ಕಂಥ ಪ್ಲೇಸಲ್ಲೇ ಇದ್ದಾರೆ. ಅಂದರೆ ಅಲ್ಲಿರ್ತಕ್ಕಂತಹ ಜನಗಳೆಲ್ಲರೂ ಕೂಡ ಆ ಯೇಸು ಕ್ರಿಸ್ತ ಹುಟ್ಟಿರ್ತಕ್ಕಂತಹ ಸ್ಥಳದಲ್ಲೇ ವಾಸವಾಗಿದ್ದರೂ ಕೂಡ ಅವರು ಜೀವನದ ಮೌಲ್ಯಗಳನ್ನು ಕಲಿತಿಲ್ಲ, ಇನ್ನೂ ಕೂಡ ಅನ್ಸಿವಿಲೈಸ್ಡ್ ಆಗಿ ಬಿಹೇವಿಯರನ್ನು ಮಾಡ್ತಾ ಇದ್ದಾರೆ. ಆದರೆ ಮೆಜೈ, ಈ 3 ಮೆಜೈಸ್ ಏನಿದ್ರು ಆ ಯೇಸು ಕ್ರಿಸ್ತನ ಹುಟ್ಟು ಒಂದು ಅದ್ಭುತ ಅಂತೇಳಿ ಅವರು ಅಲ್ಲಿಗೆ ಬಂದಿದ್ದಾರೆ, ಕೆಲವೊಂದಿಷ್ಟು ಮೌಲ್ಯಗಳನ್ನು ಕಲಿಬೇಕು ಅಂತೇಳಿ. ಆದರೆ ಇಲ್ಲಿರ್ತಕ್ಕಂತಹ ಜನಗಳು ಅದ್ಯಾವುದನ್ನೂ ಕೂಡ ಗಮನಿಸಿಲ್ಲ. ನೆಕ್ಸ್ಟ್ ಪಾಯಿಂಟ್. But they had no information about their destination and continued the journey and arrived in the evening. ಕೊನೆಗೂ ಕೂಡ ಆ ಒಂದು ಏನು ಮುಟ್ಟಬೇಕಾಗಿತ್ತು ಆ ಸ್ಥಳಕ್ಕೆ ಬಂದಿದ್ದಾರೆ. Well in time at the place where Jesus was born and thus ended their journey happily. ಕೊನೆಗೂ ಕೂಡ ಒಂದು ಸಂತೋಷಕರವಾಗಿರ್ತಕ್ಕಂತಹ ಮೂಮೆಂಟ್ ಅವರಿಗೆ ಬರ್ತಾ ಇದೆ, ಅವರ ಡೆಸ್ಟಿನೇಷನನ್ನು ಅವರು ತಲುಪಿದ್ದಾರೆ. ಇನ್ನು ಲೈನ್ಸ್ 30 to 43 ನೋಡಿ. The old Magi reflects on the result of this arduous journey. He asks, where we laid all the way for a birth or a death. ಎಸ್, ಇಷ್ಟೊಂದು ಕಷ್ಟಕರವಾಗಿರ್ತಕ್ಕಂತಹ ಜರ್ನಿಯನ್ನು ಮುಗಿಸಿ ನಾವು ಬಂದಿದ್ದೇವೆ, ಒಂದು ಹುಟ್ಟನ್ನು ನೋಡಲಿಕ್ಕೆ ಬಂದಿದ್ದೆವು ಅಥವಾ ಒಂದು ಸಾವನ್ನು ನಾವು ಕಾಣ್ತಾ ಇದ್ದೆವು ಅಂತಕ್ಕಂತಹ ಒಂದು ಡೌಟ್, ಪ್ರಶ್ನೆ ಅವರ ಮನಸ್ಸಲ್ಲಿ ಮೂಡ್ತಾ ಇದೆ. They saw the birth of Christ, but it was a kind of death for them because it meant a clean breach for their old life and old ideas. ಎಸ್ ನೋಡಿ, ಅವರು ಈಗ ಬಂದಿರತಕ್ಕಂಥದ್ದು ಯೇಸು ಕ್ರಿಸ್ತನ ಜನನವನ್ನು ನೋಡಲಿಕ್ಕೆ ಅಂತೇಳಿ ಈಗ ಬಂದಿದ್ದಾರೆ. ಆದರೆ ಅವರು ನೋಡ್ತಾ ಇರತಕ್ಕಂಥದ್ದು ಏನಪ್ಪ ಅಂದರೆ ಆ ಯೇಸು ಕ್ರಿಸ್ತನನ್ನು ಮತ್ತು ಅವನ ಸಿದ್ಧಾಂತಗಳನ್ನು, ತತ್ವಗಳನ್ನು, ನೀತಿ ನಿಯಮಗಳನ್ನು ನೋಡಿದ ತಕ್ಷಣವೇ ಹಳೆಯ ಸಂಪ್ರದಾಯಗಳೇನಿದ್ವೋ, ಹಳೆಯ ನಂಬಿಕೆಗಳೇನಿದ್ವೋ ಅವೆಲ್ಲವೂ ಕೂಡ ಸತ್ತು ಹೋಗ್ತಾ ಇದ್ದಾವೆ. ಹೊಸ ನಂಬಿಕೆಗಳ ಉಗಮ ಆಗ್ತಾ ಇದೆ, ಹಳೆಯ ನಂಬಿಕೆಗಳು ಸಾವು ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಈ ಒಂದು ವರ್ ವಿ ಲೈಡ್ ಆಲ್ ದ ವೇ ಫಾರ್ ಎ ಬರ್ತ್ ಆರ್ ಡೆತ್ ಅಂತಕ್ಕಂಥ ಒಂದು ಕ್ವೆಶನ್ ಅವರಲ್ಲಿ ಮೂಡ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್.
It was like the birth of a new life. The birth of Christ represents a rebirth of faith and hope. ಎಸ್, ಇದೊಂದು ನ್ಯೂ ಲೈಫ್, ಹೊಸ ಜೀವನದ ಆರಂಭ ಆಗ್ತಾ ಇದೆ. ಮತ್ತು ರೀಬರ್ತ್ ಆಫ್ ಫೇತ್, ಹೊಸ ನಂಬಿಕೆಗಳ ಜನನ ಆಗ್ತಾ ಇದೆ, ಹೊಸ ಭರವಸೆಗಳ ಜನನ ಆಗ್ತಾ ಇದೆ. ಆ್ಯಂಡ್ ಎ ಪ್ರಫೌಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಪೇನ್ ಆ್ಯಂಡ್ ಸ್ಯಾಕ್ರಿಫೈಸ್. ಇಟ್ ಈಸ್ ಎ ಲೈಫ್ ಚೇಂಜಿಂಗ್ ಎನ್ಕೌಂಟರ್. ಎಸ್, ಇದೊಂದು ಬಹಳ ಅದ್ಭುತವಾಗಿರ್ತಕ್ಕಂತಹ ಘಟನೆ ಅವರ ಲೈಫಲ್ಲಿ ಆಗಿದೆ. Next point, the wise men were not really prepared for the birth into Christianity. Yes, the wise men were not really prepared. ಅಂದರೆ ಈ ಹೊಸ ಒಂದು ಜನನ ಏನು ಯೇಸು ಕ್ರಿಸ್ತನ ಹೊಸ ಜನನ ಆಗಿದೆ, ಹೊಸ ನಂಬಿಕೆಗಳು ಉಗಮವಾಗಿದ್ದವೋ ಆಗಿರ್ತಕ್ಕಂತಹ ಜನಗಳು ಇನ್ನೂ ಈ ಒಂದು ಹೊಸ ಲೈಫ್ ಲೆಸನ್ಸನ್ನು ಕಲೀಲಿಕ್ಕೆ ಸಿದ್ಧವಾಗಿರಲಿಲ್ಲ. ದೇ ವರ್ ಎಮೋಷ್ನಲಿ ಡಿಸ್ಟರ್ಬ್ಡ್. ಎಸ್, ಹಳೆಯ ನಂಬಿಕೆಗಳು ಹೊಸ ನಂಬಿಕೆಗಳು ಗೊಂದಲದಲ್ಲಿ ಅವರಿದ್ದಾರೆ. They felt separated from their own men who still worship the God of the pre-Christian period. Yes, they felt separated. ಅಂದರೆ ನಾವು ಈಗ ವಾಸ ಮಾಡ್ತಕ್ಕಂತಹ ಜನಗಳಿಗಿಂತ ಭಿನ್ನರಾಗಿದ್ದೇವೇನೋ ಅಂತಕ್ಕಂತಹ ಒಂದು ಅಪನಂಬಿಕೆ ಅವ್ರಿಗೆ ಮೂಡ್ತಾ ಇದೆ. ಯಾಕೆಂದರೆ ಉಳಿದಿರ್ತಕ್ಕಂತಹ ಜನಗಳು ಇನ್ನೂ ಹಳೆಯ ಸಂಪ್ರದಾಯಗಳನ್ನೇ, ಹಳೆಯ ನಂಬಿಕೆಗಳನ್ನೇ ಮುಂದುವರಿಸ್ತಾ ಇದ್ದಾರೆ. ಆದರೆ ಇವರು ಆ ಒಂದು ಹಳೆಯ ನಂಬಿಕೆಗಳಿಂದ ಆಚೆ ಬರ್ತಾ ಇದ್ದಾರೆ. They had felt no joy in accepting the new faith. ಎಸ್, ಆ ಉಳಿದಿರ್ತಕ್ಕಂತಹ ಜನಗಳಿಗೆ ಈ ಹೊಸ ಲೈಫನ್ನು ಅಳವಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. Therefore, they desired another death so that they may accept the new way of life completely. ಎಸ್, ಈ ರೀತಿ ಗೊಂದಲದಲ್ಲಿ ನಮ್ಮ ಮೆಜಯಿಸಿದ್ದಾರೆ. ಅಂದರೆ ಹಳೆ ನಂಬಿಕೆಗಳಿಗೂ ಅವರಿಗೆ ಒಗ್ಗಿಕೊಳ್ಳೋಕ್ಕಾಗ್ತಾ ಇಲ್ಲ, ಈಗ ಹೊಸ ನಂಬಿಕೆಗಳಿಗೂ ಕೂಡ ಒಗ್ಗಿಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅಪಾರ ಪ್ರಮಾಣದ ಗೊಂದಲ ಅವರ ಮನಸ್ಸಲ್ಲಿ ಇದೆ. ಹಾಗಾಗಿ ಅವರು ಇಲ್ಲಿ ಏನನ್ನು ವಿಶ್ ಮಾಡ್ತಾ ಇದ್ದಾರೆ ಅಂದರೆ ಡಿಸೈರ್ಡ್ ಅನದರ್ ಡೆತ್. ನಾವು ಸತ್ತು ಬಿಡಬೇಕು, ಸತ್ತು ಮತ್ತೆ ಮರುಜನ್ಮವನ್ನು ಪಡಿತೇವೆ. ಆ ಮರುಜನ್ಮವನ್ನು ಪಡೆದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹೊಸ ನಂಬಿಕೆಗಳನ್ನು ನಾವು ನಮ್ಮ ಲೈಫಲ್ಲಿ ಅಳವಡಿಸಿಕೊಳ್ಳಬಹುದಾಗಿದೆ ಅಂತಕ್ಕಂಥದ್ದು ಅವರ ಇಚ್ಛೆ ಆಗಿದೆ. The second death would make them completely free from the old dispensation and bring them into a new way of life and taught by the Savior. ಸೇವಿಯರ್ ಅಂದರೆ ಇಲ್ಲಿ ನಾವು ಕ್ರಿಸ್ತ ಅಂತೇಳಿ ಅರ್ಥ ಮಾಡ್ಕೋಬೋದು. ಸೊ ಈ ರೀತಿ ನಾವು ಹೊಸ ನಂಬಿಕೆಗಳನ್ನು ಅಳವಡಿಸ್ಕೋಬೇಕು ಅಂದರೆ ನಮಗೆ ಮತ್ತೊಂದು ಡೆತ್ ಬೇಕು, ಮತ್ತು ನಾವು ರೀಬಾರ್ನ್ ಆಗ್ತೇವೆ ಅಂಥೇಳಿ ಆ ಒಂದು ಮೆಜೈ ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿಗೆ ಈ ಒಂದು ದ ಜರ್ನಿ ಆಫ್ ದ ಮೆಜೈ ಅಂತಕ್ಕಂತಹ ಪೋಯಮ್ನ ಸಮರಿ ಮುಕ್ತಾಯ ಆಗುತ್ತೆ. ಎಸ್ ಡಿಯರ್ ಲರ್ನರ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಹೆಚ್ಚಿನ ಲಿಟ್ರೇಚರ್ ಲೆಸನ್ಸ್ಗಳನ್ನು ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಮತ್ತೊಂದು ಲೆಸನ್ ಒಂದಿಗೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬೈ ಬೈ.